ಗೋಕರ್ಣಕ್ಕೆ ಟ್ರಿಪ್ ಹೋಗ್ತಾ ಇದ್ದಾರಂತೆ 7 ಮಂದಿ ಮಾವಳ್ಳಿಯಿಂದ ಗೋಕರ್ಣಕ್ಕೆ. ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅವರು. ಆ 7 ಮಂದಿನಲ್ಲಿ 2 ಸ್ಥಳದಲ್ಲೇ ಸತ್ತಿದ್ದಾರೆ. ಇನ್ನೊಬ್ಬ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. 4 ಜನ ಬಚಾವಾದರು. 24 ವರ್ಷದ ಮಂಜುನಾಥ್ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. 23% ಸುಟ್ಟ ಗಾಯಗಳಿಂದ ನರಳುತ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸುಟ್ಟ ಗಾಯಗಳ ವಾರ್ಡ್ ಏನಿದೆಯಲ್ಲ, ICU, ಅದರಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ನೋಡಿ ಎಂಥ ಒಂದು ಸ್ಥಿತಿ. ಅವರ ಬಟ್ಟೆ ಬರೆ, ಆ ಸುಟ್ಟಿರುವಂಥ ಈ ದೇಹದ ಭಾಗಗಳು, ಅದನ್ನು ಪ್ಲಾಸ್ಟಿಕಲ್ಲಿ ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಸೋಕೋ ಡಿಪಾರ್ಟ್ಮೆಂಟ್ನವರು, FSL ಡಿಪಾರ್ಟ್ಮೆಂಟ್ನವರು. ಸಿದ್ದರಾಜು ಅನ್ನುವಂಥವ್ರು ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಿದ್ದಾರೆ. ಅವರ ಮಗಳು ಗಗನ ಕೂಡ ಇದೇ ಬಸ್ಸಲ್ಲೇ ಪ್ರಯಾಣ ಮಾಡ್ತಾಯಿದ್ರು. ದೇವರು ದೊಡ್ಡವನು, ಗಗನ ಬದುಕಿದ್ದಾರೆ. ಸಿದ್ದರಾಜು ಅವರೇ, ನಿಜಕ್ಕೂ ಏನ್ರಿ ಇದು? ಇದನ್ನು ನೋಡ್ತಂಥ ಸಂದರ್ಭದಲ್ಲಿ ಎದೆ ಜಲ್ಲಂದು ಬಿಡುತ್ತೆ. ಸಿದ್ದರಾಜು ಅವರೇ, ಈ ಥರ ಯಾರಿಗೂ ಕೂಡ ಆಗಬಾರ್ದು. ದೇವರು ದೊಡ್ಡವನು, ನಿಮ್ಮ ಮಗಳು ಉಳ್ಕೊಂಡಿದ್ದಾರೆ. ಏನಂತೀರಿ ಸರ್? ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ನನಗೆ 2 ಗಂಟೆಗೆ ಮೆಸೇಜ್ ಬಂತು, ಫೋನ್ ಕಾಲ್ ಬಂತು. ಆ ರೋಡ್ ನಲ್ಲಿ ಒಬ್ರು ಶಿವಮೊಗ್ಗ ಫೋನ್ ಮಾಡಿ ನನಗೆ ಈ ರೀತಿ ಆಕ್ಸಿಡೆಂಟ್ ಆಗಿತ್ತು ನನ್ನ ಮಗಳು ಮಾತಾಡಿದ್ದು. ಅದಾದ್ಮೇಲೆ ನಾನು 2 ಗಂಟೆಗೆ ಬೆಂಗಳೂರು ಬಿಟ್ಟೆ. ಅಲ್ಲಿಂದ ಬಂದ್ರೆ ನನಗೆ ಒಂದು 3 ಕಿಲೋಮೀಟರ್ ರೀಚ್ ಆಗಕ್ಕೆ ನನಗೆ ಬೆಳಿಗ್ಗೆ 6:30 ಆಯ್ತು ಅಲ್ಲಿಗೆ. ಜೊತೆನಲ್ಲಿ ಏನು ಸಿ ಬರ್ಡ್ ಬಸ್ಸು ಬಂದಿರುವಂತದ್ದು ಒಂದು ಹಳೆ ಗಾಡಿ. ಅದು ಯಾವುದೇ ವಿಂಡೋ ಓಪನ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಂತ ಅವ್ರಿಗೆ, ಯಾರು ಬರ್ಲಿಕ್ಕೆ ಹೊರಗಡೆಗೆ. ಗ್ಲಾಸ್ ಓಪನ್ ಕ್ಲೋಸ್ ಗ್ಲಾಸ್ ಸಿಗುತ್ತೆ ಅದು, ನಾನ್ AC. ಆ ರೀತಿ ಬಸ್ಗಳನ್ನ ಚಾಲನೆ ಮಾಡ್ತಾ ಇದಾರೆ. ನಮ್ಮ RTOಗಳು ಅದ್ರ ಬಗ್ಗೆ ಗಮನ ವಹಿಸುತ್ತಿಲ್ಲ. ಏನೋ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇದೆ, ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಗಮನ ವಹಿಸಲ್ಲ. ಸುಮ್ನೆ ರೋಡ್ ನಲ್ಲಿ ಎಲ್ಲಾ ಗಾಡಿಗಳಿಗೂ ಪರ್ಮಿಷನ್ ಕೊಡ್ತಾರೆ, ಯಾವುದೇ ಒಂದು ಫೆಸಿಲಿಟೀಸ್ ಇರಲ್ಲ. ಜೊತೆನಲ್ಲಿ ಹೈವೇನಲ್ಲಿ ಆಕ್ಸಿಡೆಂಟ್ ಆದ್ಮೇಲೆ ಅಲ್ಲಿರುವಂತ ಪಬ್ಲಿಕ್ಸ್, ಫೈರ್ ಬ್ರಿಗೇಡ್ನವ್ರಿಗೆ, ಪೊಲೀಸ್ನವ್ರಿಗೆ ಎಲ್ಲರಿಗೂ ಫೋನ್ ಮಾಡಿದ್ದಾರೆ. ಆದ್ರೆ ಫೈರ್ ಬ್ರಿಗೇಡ್ನವ್ರು ಬಂದಿರೋದು ಆಕ್ಸಿಡೆಂಟ್ 1:45 ಆಗುತ್ತೆ. 3:15 ಫೈರ್ ಬ್ರಿಗೇಡ್ನವ್ರು ಬರ್ತಾರೆ. ಅಷ್ಟಿಗೆ ಬಸ್ಸು ಫುಲ್ ಹತ್ಕೊಂಡಿರುತ್ತೆ. ಆಪೋಸಿಟ್ ಒಂದು ಲಾರಿ ಬಂದು ಡಿವೈಡರ್ ನ ಕ್ರಾಸ್ ಮಾಡಿ ಬಸ್ಗೆ ಹೊಡೆದಿದೆ. ಇನ್ನೊಂದು ಬಸ್ ನಲ್ಲಿ ಪಕ್ಕದಲ್ಲಿ 40 ಸ್ಕೂಲ್ ಮಕ್ಕಳಿರುವಂತ ಬಸ್ಸು ಸರ್ವಿಸ್ ರೋಡ್ಗೆ ಒಂದು ಬ್ಯಾರಿಕೇಡ್ ನ ಕ್ರಾಸ್ ಮಾಡ್ಕೊಂಡು ಹೊರಗಡೆ ಹೋಗಿದೆ. ಇಲ್ಲ ಅಂದ್ರೆ ಆ ಮಕ್ಕಳುಗಳು ಸಹ ಬಸ್ ನಲ್ಲಿ ಬರ್ನ್ ಆಗ್ಬೇಕಾಗಿತ್ತು. ನೋಡಿ 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 ನೋಡಿ. ಅಲ್ಲ ಸಿದ್ದರಾಜ್ ಅವರೇ, ಮಕ್ಕಳಿಗೆ ನನ್ನ ಮಗಳ ಜೊತೆನಲ್ಲಿ ಇನ್ನಿಬ್ರು ರಚಿತಾ ಮತ್ತೆ ರಶ್ಮಿ ಅನ್ಬಿಟ್ಟು. ರಶ್ಮಿ ನಮ್ಗೆ ಇನ್ನೂ ಕಾಂಟ್ಯಾಕ್ಟ್ ಎಲ್ಲೂ ಸಿಗ್ತಾ ಇಲ್ಲ. ಈಗ ನಾನು ಅವ್ರನ್ನ ಬೆಂಗಳೂರಿಗೆ, ನನ್ನ ಮಗಳು ಗಗನಶ್ರೀ ಮತ್ತೆ ರಚಿತ್ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ. ಸಿದ್ದರಾಜ್ ಅವರೇ, ನೀವು ನಮ್ಮ ಎಲ್ಲಿದ್ದೀರಿ ಇವಾಗ ಸಿದ್ದರಾಜ್ ಅವರೇ? ತಾವು ಇವಾಗ ನಾನು ಇನ್ನೂ ಚಿತ್ರದುರ್ಗದಿಂದ ಇನ್ನೇನು ಒಂದು 10-15 ನಿಮಿಷ ಆಗುತ್ತೆ ಆಕ್ಸಿಡೆಂಟ್ ಪ್ಲೇಸ್ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ತಾ ಇದ್ದೀರಿ. ನಾವು ಈ ಫೋಟೋ ತೋರಿಸ್ತಾ ಇದ್ದೀವಿ. ಈ ಗಗನ ಜೊತೆಗೆ ಆಕೆ ಗೆಳತಿಯರಿದ್ದಾರೆ ಅಂತ 3 ಜನದ್ದು ಫೋಟೋ ತೋರಿಸ್ತಾ ಇದ್ದೀವಿ. ಹಿಂದ್ಗಡೆಗೆ ಡ್ಯಾಡಿ ಅಂತ ಕೂಡ ಇದೆ. ಅದರಲ್ಲಿ ಮಗಳು ಯಾರು ಅಂತ ಗೊತ್ತಿಲ್ಲ. ಬದುಕಿದ್ರು ಅನ್ನೋದೊಂದು ದೊಡ್ಡ ಸಂಗತಿ. ರಾತ್ರಿ ನಿಮಗೆ ಫೋನ್ ರಿಸೀವ್ ಮಾಡಿದಾಗ ನಿಮ್ಮ ಗತಿ ಏನಾಗಿರ್ಬೇಕು ಹೇಳಿ? ಗಾಡಿ ಓಡಿಸಕ್ಕೂ ಇದಾಗ್ತಾ ಇರಲಿಲ್ಲ ಸರ್. ನೋಡಿ ನೋಡಿ ನೋಡಿ. ಏನು ಸರ್, ಏನು ತಮಾಷೆ ಸಂಗತಿನ? ಅದ್ರ ಜೊತೆನಲ್ಲಿ ಏನು ಬಸ್ಗಳು ಓಡಾಡ್ತಾ ಇದೆ, ಎಕ್ಸ್ಪ್ಲೋಸಿಬಲ್ ಐಟಮ್ಸ್ ಮೀನ್ಸ್ ಇನ್ಫ್ಲೇಮೇಬಲ್ ಐಟಮ್ಸ್ ನ ಇದು ಮಾಡ್ತಾರೆ. ಪೇಂಟ್ ಡಬ್ಬ ಇದೆ ಫುಲ್ ಬಸ್ನಲ್ಲಿ. ನೋಡಿ, ಅದು ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು ಸಿದ್ದರಾಜ್ ಅವರೇ, ಒಳ್ಳೆ ಪಾಯಿಂಟ್ ಹೇಳಿದ್ರಿ. ನೋಡಿ, ಈ ರೀತಿ ಬಸ್ಗಳಲ್ಲಿ ಈ ಪೇಂಟ್ ಡಬ್ಬಿಗಳನ್ನು ಹಾಕ್ಕೊಂಡು ಹೋಗೋದು, ಕೆಮಿಕಲ್ಗಳನ್ನ ಹಾಕ್ಕೊಂಡು ಹೋಗೋದು, ಥಿನ್ನರ್ಗಳನ್ನ ಹಾಕ್ಕೊಂಡು ಹೋಗೋದು, ಒಂದು ಸರಿ ಬೆಂಕಿ ಬಿತ್ತು ಅಂದ್ರೆ ದಗ್ಗಂತ ಒತ್ತುರಿದು ಬಿಡುತ್ತೆ. ಜವಾಬ್ದಾರಿ ಬೇಡವಾ ಇವರಿಗೆ ಅಂತ ಇವರಿಗೆ? ಹೌದು, ನೋಡಿ ಈ ರೀತಿ ಎಲ್ಲ ಮಾಡ್ತಾರೆ. ಅವ್ರ ದುಡ್ಡಿಗೋಸ್ಕರ ಜನಗಳನ್ನ ಬಲಿ ಕೊಡ್ತಾ ಇದಾರೆ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಇದಕ್ಕೆ ಗಮನ ಹರಿಸಬೇಕು. ಮತ್ತೆ ಹೈವೇನಲ್ಲಿ ಅಟ್ಲೀಸ್ಟ್ ಒಂದು 50 ಕಿಲೋಮೀಟರ್ಗೆ 100 ಕಿಲೋಮೀಟರ್ ಒಂದು ಅರ್ಧ ಗಂಟೆನಲ್ಲಿ ಬರುವಂತ ಫೈರ್ ಬ್ರಿಗೇಡ್ ಬಸ್ ಇಲ್ಲ ಹೈವೇನಲ್ಲಿ. ಒಳ್ಳೊಳ್ಳೆ ಪಾಯಿಂಟ್ಗಳನ್ನ ಹೇಳ್ತಾ ಇದ್ದೀರಿ ನೀವು. ಸಂಬಂಧಪಟ್ಟಂತ ಇಲಾಖೆ ಕಣ್ಣು ತೆರೀಲಿ. ಬರೀ ಏನೋ ಅಂದ್ರೆ ನಾವು ರಸ್ತೆಗಳನ್ನು ಮಾಡಿದ್ರಲ್ಲ ಸರ್, ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಹೌದು ಹೌದು. ಸಿದ್ದರಾಜ್ ಅವರೇ,
ನೀವು ಆ ಬಸ್ ಬಗ್ಗೆ ಹೇಳ್ತಾ ಇದ್ರಿ ನೀವು, ಅದು ಅದು ಅದ್ರ ಬಗ್ಗೆ ಒಂಚೂರು ಹೇಳಿ, ಇನ್ನೊಂದ್ಸರಿ ರಿಪೀಟ್ ಮಾಡಿ. ಸರ್ ಸೀ ಬರ್ಡ್ ಅನ್ನು ಬಂದ ಬಸ್ಸು, ನಾನ್ ಎಸಿ ಬಸ್ಸು. ಈ ಏನು ಆ ವಿಂಡೋಗಳು ಸಹ ನಾನ್ ಎಸಿ ಬಸ್ ಅಂದ್ರೆ ವಿಂಡೋ ಓಪನ್ ಮಾಡ್ಬೋದು ಈಸಿಯಾಗಿ. ಏನಾದ್ರು ಇನ್ಸಿಡೆಂಟ್ ಆದ್ರೆ ಅಟ್ಲೀಸ್ಟ್ ವಿಂಡೋನಲ್ಲಿ ನೆಗಿಯುವಂತ ಕೆಲಸ ಮಾಡ್ಬೋದು. ಯಾವುದೇ ವಿಂಡೋಗಳು ಓಪನ್ ಆಗ್ತಿರುವಂತ ಯಾವ್ದೋ ಒಂದು ವಿಂಡೋ ಸುಮಾರಾಗಿ ಓಪನ್ ಇದೆ, ಅದ್ರೊಳಗಡೆ ಸಿಕ್ಕಿದ್ದಾರೆ ಆ ಇಷ್ಟು ಮಕ್ಕಳು ಹೊರಗಡೆಗೆ. ಅಂತ ಬಸ್ಗಳನ್ನ ನಾವು ಇಲ್ಲಿ ಇದ್ ಮಾಡ್ತಾ ಇರ್ತೀವಿ. ಅದಕ್ಕೆ ಯಾವ ರೀತಿ ಮೇಂಟೆನೆನ್ಸ್ ಇರುತ್ತೆ, ಏನಿರುತ್ತೆ ಏನು ಗೊತ್ತಿಲ್ಲ. ಜೊತೆನಲ್ಲಿ ಕಂಡಕ್ಟರ್, ಇದು ಕ್ಲೀನರ್ ಮತ್ತೆ ಬಸ್ ಡ್ರೈವರ್ ಎಸ್ಕೇಪ್ ಆಗಿದ್ದಾರೆ. ಆಕ್ಸಿಡೆಂಟ್ ಆದ ತಕ್ಷಣ ಅವ್ರು ನೆಗೆದು ಹೊರಗಡೆ ಓಡಿದ್ದಾರೆ ನೋಡಿ. ಮತ್ತೆ ನಾನು ಬೆಳಗ್ಗೆ ಹೊರಟಬೇಕಾದ್ರೆ ಆ ಸೀಬರ್ಡ್ ಬಸ್ನವರಿಗೆ ಏನ್ ಕಸ್ಟಮರ್ ಕೇರ್ ನಂಬರ್ ಅಂತ ಕೊಟ್ಟಿರ್ತಾರೆ, ಆ ನಂಬರ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅಲ್ಲ, ನೀವು ನಿಮ್ಮ ಮಗಳು ಬದುಕಿದ್ದಾರೆ, ಗಾಡ್ ಈಸ್ ಗ್ರೇಟ್. ಜೊತೆಗೆ ಏನಂದ್ರೆ ಗಗನ ಜೊತೆ ಮಾತಾಡಿದ್ರೆ ನೀವು ಏನಂದ್ರು ಆ ಸಂದರ್ಭದಲ್ಲಿ, ಹೆಂಗಾಯ್ತು ಆಕ್ಸಿಡೆಂಟ್ ಅಂತ ಏನಾದ್ರು ಅವ್ರಿಗೇನಾದ್ರು ಐಡಿಯಾ ಇತ್ತಾ ಸರ್, ಅಥವಾ ಏನಾದ್ರು ನಿದ್ರೆಯಲ್ಲಿದ್ರಾ? ಮಲಗಿದ್ದಾರೆ, ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆದ ತಕ್ಷಣ ಸೌಂಡ್ ಬಂದ ತಕ್ಷಣನೇ ಹತ್ಕೊಂಡು ಎದ್ದಿದ್ದಾರೆ. ಡೋರ್ಗಳ ವಿಂಡೋಗಳ ಎಳಿ ನೋಡಿದ್ದಾರೆ, ಎಳತೆಗೆ ಯಾವ್ದು ವಿಂಡೋ ಬಂದಿದೆ ಆ ವಿಂಡೋದಿಂದ ಹೊರಗಡೆ ಜಂಪ್ ಮಾಡಿದ್ದಾರೆ. ಬಂದು ಅವ್ರ ಫ್ರೆಂಡ್ ರೆಸ್ಪಿನ ಹುಡುಕಿದ್ದಾರೆ, ರೆಸ್ಪಿ ಎಲ್ಲೂ ಕಾಣಿಸ್ತಾ ಅವ್ರಿಗೆ. ಓಕೆ. ಎಷ್ಟು ಜನ ಹೋಗ್ತಾ ಇದ್ರು ನಿಮ್ಮ ಮಗಳ ಜೊತೆಗೆ ಗೆಳತಿಯರು? 3 ಜನ, 2 ಹೋಗ್ತಾ ಇದ್ರು. ನನ್ನ ಮಗಳ ಜೊತೆಗೆ 2 ಹೋಗ್ತಾ ಇದ್ರು ಸರ್ ಗೋಕರ್ಣಗೆ. ಓಕೆ ಓಕೆ. ಏನು ಸರ್ ಹಿಂಗೆ ಆಗ್ಬಿಟ್ರೆ ಹೆಂಗೆ ಸಿದ್ದರಾಜು ಅವರೇ? ಈಗ ಏನ್ ಮಾಡೋದು ಸರ್? ಸೊ ನೀವು ಒಳ್ಳೊಳ್ಳೆ ಪಾಯಿಂಟ್ಗಳನ್ನ ಹೇಳಿದ್ರಿ. ವ್ಯವಸ್ಥೆ ಎಚ್ಚೆತ್ಕೋಬೇಕು. ಸರ್ಕಾರಗಳು, ಸಂಬಂಧಪಟ್ಟಂತ ಅಧಿಕಾರಿಗಳು ಕಣ್ತೆರೆಯುವಂತ ಕೆಲಸಗಳನ್ನ ನೀವು ನಿಮ್ಮ ವಾಹಿನಿಗಳು ಮಾಡ್ತಾ ಇದ್ದೀರಿ. ದಯವಿಟ್ಟು ಇನ್ನು ಹೆಚ್ಚಿಗೆ ಮಾಡಿ ಸರ್. ಥ್ಯಾಂಕ್ ಯು ಸಿದ್ದರಾಜ್ ಅವರೇ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಸಿದ್ದರಾಜ್ ಅವರು ಹೇಳಿದಂಥ ಪ್ರತಿ ಪಾಯಿಂಟನ್ನು ಸಂಬಂಧಪಟ್ಟಂಥ ಇಲಾಖೆಯವರು, ಸಂಬಂಧಪಟ್ಟಂಥವರು ನೋಟ್ ಮಾಡ್ಕೋಬೇಕು ದಯವಿಟ್ಟು. ಯಾವ್ಯಾವುದೋ ನೀವು ಬಸ್ಗಳಿಗೆ ಅನುಮತಿ ಕೊಡೋದು, ಅದು ಹೆಂಗಿತ್ತಂತೆ ಆ ಬಸ್ಸು ಅಂತಂದ್ರೆ ಅದು ನಾನ್ ಎ ಸಿ ಬಸ್. ಅದು ಮೊದಲೇ, ಇವಾಗಿನ ಎಲ್ಲ ಟೈಮಲ್ಲೂ ಎ ಸಿನೇ ಬಳಸಬೇಕು ಅಂತಿಲ್ಲ, ಕೆಟ್ಟ ಚಳಿ ಇದೆ, ಪ್ರಶ್ನೆ ಬೇರೆ. ಆದರೆ ಆ ಬಸ್ಸಿನ ಕಂಡೀಷನ್ ಸರಿಯಿಲ್ಲ ಅಂತ ಸಿದ್ದರಾಜ್ ಅವರು ಹೇಳ್ತಾ ಇದ್ದಾರೆ. ಗಾಡ್ ಈಸ್ ಗ್ರೇಟ್. 3 ಜನ ಬಚಾವಾಗಿದ್ದಾರೆ. ಅನಿರುದ್ಧ, ಈಶಾ, ಮತ್ತೊಬ್ರು ತಲೆ, ಕಾಲು ಮತ್ತು ಕೈಗಳಿಗೆ ಮಾತ್ರ ಗಾಯಗಳಾಗಿವೆ. ಇವರು 3 ಜನ ಗೋಕರ್ಣ ಪ್ರವಾಸಕ್ಕೆ ಹೋಗ್ತಾ ಇದ್ರು. 3 ಜನರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ನೋಡಿ, ಗಾಯಾಳುಗಳ ವಿಜುವಲ್ಸನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ದೃಶ್ಯಗಳನ್ನು. ಯಾವ ಪರಿ ಶಾಕ್ ಆಗಿರಬೇಕು ಆ ಸಂದರ್ಭದಲ್ಲಿ. ಜೊತೆಗೆ ಒಂದೊಂದು ಬಸ್ಸಲ್ಲಿದ್ದಂಥವ್ರು 9 ಜನ ಸುಟ್ಟು ಭಸ್ಮ ಆಗ್ಬಿಡ್ತಾರೆ ಅಂದರೆ ಏನ್ರಿ. ಮೊನ್ನೆ ಆಂಧ್ರ ಪ್ರದೇಶದಲ್ಲಿ ಒಂದು ಘಟನೆ ಆಯಿತು, ಬೆಚ್ಚಿ ಬೀಳಿಸುವಂಥ ಒಂದು ಘಟನೆ. ಅದಾದಮೇಲೆ ಆಂಧ್ರ ಸರ್ಕಾರ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಬಸ್ಗಳ ಕಂಡೀಷನ್ನು ಏನು ಎತ್ತ ಅದ್ರ ಬಗ್ಗೆ ವರದಿ ಕೊಡಿ ಅಂತ. ನಮ್ಮಲ್ಲಿ ಏನಾಗಿದೆ ಅಂದರೆ ಹೇಳೋರಿಲ್ಲ ಕೇಳೋರಿಲ್ಲ. ನೀವು ಪಾಂಡಿಚೇರಿಯನ್ನೇ ತಗೊಂಬನ್ನಿ, ಡೆಲ್ಲಿದರೆ ತಗೊಂಬನ್ನಿ, ಬಸ್ಗಳು ಓಡ್ತಾ ಇವೆ. ಬಿಡಿ, ಎಷ್ಟೋ ಸಂದರ್ಭದಲ್ಲಿ ಟಿ ವಿನೇನು ತೋರಿಸಿದೆ, ಒಂದೊಂದೇ ಬೋರ್ಡ್ ಹಾಕ್ಕೊಂಡು ಒಂದೊಂದೇ ನಂಬರಿನ ಬಸ್ಗಳು ಬೇಕಾದಷ್ಟು ಟ್ರಿಪ್ಗಳಿಗೆ ಹೋಗಿದ್ದಿದೆ. ಅದನ್ನೆಲ್ಲ ಅದರಲ್ಲಿ ದುಡಿದು ಕೆಲವರಂತರೂ ಬಿಡಿ ಕೋಟ್ಯಾಧೀಶ್ವರ ಆಗ್ಬಿಟ್ರು. ಆಮೇಲೆ ಎಚ್ಚೆತ್ತುಕೊಳ್ತು ವ್ಯವಸ್ಥೆ. ಯಾವುದೋ ಡಕೋಟಾ ಬಸ್ಗಳನ್ನೆಲ್ಲ ಪೇಂಟ್ ಗಿಂಟ್ ಹೊಡೆದ್ಬಿಟ್ಟು ರೆಡಿ ಮಾಡಿ ತಮ್ಮನ್ನು ಬಿಟ್ಟುಬಿಡ್ತಾರೆ. ಇದು ಸ್ಥಿತಿ. ಆಮೇಲೆ ಹೋಗುವಂಥವ್ರು ಯಾರಾದರೂ ನೋಡೋಕ್ಕೆ ಸಾಧ್ಯನಾ? ಇದು ಯಾವ ಬಸ್ಸು, ಇದು ಯಾವ ಮಾಡಲ್ಲು, ಇದು ಯಾವುದು ಪಾಸಿಂಗ್, ಇದು ನೋಡೋಕ್ಕೆ ಸಾಧ್ಯನಾ? 8 ಜನ ಸಜೀವವಾಗಿ ದಹನವಾಗಿದ್ದಾರೆ ಅನ್ನುವಂಥ ಮಾತುಗಳು. 8 ಜನ. ಇವಾಗ ಕಂಟೈನರ್ ಲಾರಿ ಚಾಲಕ ಕೂಡ ಸತ್ತಿದ್ದಾನೆ ಅಂತ.